ಕಾರಣ ಅಂತ ಹೇಳಿದ್ರೆ ಸಿರಾನಗರದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿವೇಶನ ಇಲ್ಲ, ನಾವು ಉಳ್ಕೊಳಕ್ ಜಾಗ ಇಲ್ಲ, ಮನೆ ಇಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರು ಕೂಡ ನಿವೇಶನ ಬೇಕು, ಮನೆಗಳು ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಇವತ್ತು ತೀರ್ಮಾನ ಮಾಡಿದ್ದಲ್ಲ. ಸುಮಾರು 10 ವರ್ಷದ ಹಿಂದೆ 10 ವರ್ಷದಿಂದ ಈ ಜಾಗಗಳನ್ನ ನಿವೇಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಾನು ಅವಾಗ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದರ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗಿ ಸಚಿವ ಸಂಪುಟದ ಅನುಮೋದನೆಯನ್ನ ಪಡೆದು ಇದನ್ನ ಭೂಮಿಯನ್ನ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದು ಮಾಡಿ 10 ವರ್ಷ ಆಗಿದೆ. 10 ವರ್ಷ ಆದ್ಮೇಲೆ ಈಗ ನಿವೇಶನ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಈಗಾಗಲೇ ಭೂಮಿ ಪೂಜೆಯನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಭೂಮಿ ಪೂಜೆ ಮಾಡಿದ್ರೆ ನಿವೇಶನಗಳನ್ನ ಮಾಡ್ತದೆ. ಸುಮಾರು 1700ಕ್ಕೂ ಹೆಚ್ಚು ನಿವೇಶನಗಳು ಈಗ ಈ ಭಾಗದಲ್ಲಿ ಆಗ್ತದೆ. ಅದರ ಎಲ್ಲೋ ಒಂದು ಕಡೆಗೆ ಇವತ್ತು ಸಾರ್ವಜನಿಕವಾಗಿ ಸಹಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಇದು ನಾವು ಅನಧಿಕೃತವಾಗಿ ವಾಸವಾಗಿದ್ವಿ, ನಾವು ಸಾಗ್ ಮಾಡ್ತಾ ಇದ್ವಿ, ನಮಗೆ ಭೂಮಿ ಬಿಡಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಆದ್ರೆ ಕಾನೂನು ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ